ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಧಾರ್ಮಿಕ ಕಾರ್ಯಕ್ರಮಗಳು ಸಾಮರಸ್ಯದ ಬದುಕು ಮತ್ತು ಧರ್ಮ ಜಾಗೃತಿ ಮೂಡಿಸುವಲ್ಲಿ ಅತ್ಯಂತ ಸಹಕಾರಿಯಾಗಿವೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ. ತಾಲೂಕಿನ ದುರ್ಗಾವರ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ನಾಯಕನಹಟ್ಟಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಶ್ರೀ ಲಕ್ಷ್ಮೀ ಪೂಜೆ, ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಎಲೆ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಅವರು ವಿಶೇಷ ಉಪನ್ಯಾಸ ನೀಡಿದರು. ಧಾರ್ಮಿಕ ಸಭೆಗಳು ಜನರಲ್ಲಿ ಸಂಘಟನೆ, ಶ್ರದ್ಧೆ, ದೇವರಲ್ಲಿ ಭಕ್ತಿಯನ್ನ ಬೆಳೆಸುತ್ತವೆ ಎಂದರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಚಳ್ಳಕೆರೆಯ ಖ್ಯಾತ ವಕೀಲರಾದ ಕೆಎಂ ನಾಗರಾಜ್ ಅವರು ಸ್ವಸಹಾಯ ಸಂಘಗಳು ಸದಸ್ಯರಿಗೆ ಕಡಿಮೆ ದರದಲ್ಲಿ ಸಾಲ ನೀಡುವುದರ ಜೊತೆಗೆ ಸ್ನೇಹ, ಸಾಮರಸ್ಯ, ಭ್ರಾತೃತ್ವದ ಭಾವನೆಗಳನ್ನು ಬೆಳೆಸುತ್ತವೆ. ಸಂಘದ ಸದಸ್ಯರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವುದರ ಕಡೆಗೆ ಗಮನ ಕೊಡಬೇಕು ಎಂದು ಸಲಹೆ ನೀಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಪ್ರವೀಣ್ ಕುಮಾರ್ ಅವರು ಸಂಘದ ವಿವಿಧ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಬಗ್ಗೆ ವಿಶೇಷ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಜಯಂತ್ ಗಿರಿಜಾ, ಗಿಡ್ಡರಂಗಪ್ಪ, ತಿಪ್ಪೇಸ್ವಾಮಿ, ಶಿವಣ್ಣ ಸೇರಿದಂತೆ ವಿವಿಧ ಗಣ್ಯರು, ಸಂಘದ ಮಹಿಳಾ ಸದಸ್ಯರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಾವು ಧಾರ್ಮಿಕತೆಯೊಂದಿಗೆ ಬದುಕಿದಾಗ ಮಾತ್ರ ನಮ್ಮ ಬದುಕು ಸುಂದರವಾದ ಬದುಕಾಗಿ ಸಾಧ್ಯ ಇದೆ. ಹಾಗಾದ್ರೆ ಧರ್ಮ ಇಲ್ಲದ ಬದುಕಿಗೆ ಸಾಧ್ಯ ಇಲ್ವಾ? ಖಂಡಿತವಾಗಿ ಬದುಕಬಹುದು, ಆದ್ರೆ ಆ ಬದುಕು ದುಸ್ತರವಾಗಿರ್ತದೆ. ನಾವಿಲ್ವೋ, ಭಕ್ತಿ ಇಲ್ವೋ, ಜ್ಞಾನ ಇಲ್ವೋ, ಆ ಎಲ್ಲ ವ್ಯಕ್ತಿಗಳು ಶಕ್ತಿಗಳಾಗುವುದಿಲ್ಲ, ದೇಶಕ್ಕೆ ಅಥವಾ ಊರಿಗೆ ಮಾರಿಗಳಾಗ್ತಾರೆ. ಯಾಕೆಂದ್ರೆ ಅವರಿಗೆ ದೇವರ ಬಗ್ಗೆ ನಂಬಿಕೆ ಇಲ್ಲ, ಭಕ್ತಿ ಇಲ್ಲ, ಅಥವಾ ಅಪ್ಪ ಅಮ್ಮನ ಬಗ್ಗೆ ನಂಬಿಕೆ ಇಲ್ಲ, ಅವರಿಗೆ ಅಣ್ಣ ತಮ್ಮ ತಂಗಿ ಯಾರು ಗೊತ್ತಿಲ್ಲ, ಯಾವುದರ ಬಗ್ಗೆ ಕೂಡ ಅವರಿಗೆ ನಂಬಿಕೆ ಇಲ್ಲದ ಕಾರಣ ಅವರು ಒಬ್ಬ ಒಳ್ಳೆಯ ಮೂರ್ತಿಯಾಗಿ ಒಳ್ಳೆಯ ವ್ಯಕ್ತಿಯಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸನಾತನ ಕಾಲ ನಮ್ಮ ಪೂರ್ವಜರು ಮೂಲ ನಂಬಿಕೆ ಅಂದ್ರೆ ಅವರಿಗೆ ನಂಬಿಕೆ ಇತ್ತು, ಈಗೆಲ್ಲ ಅದನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ. ಆ ಮೂಲ ನಂಬಿಕೆ ಏನಿದೆಯಾ, ಆ ಮೂಲ ನಂಬಿಕೆಯ ಆಧಾರದ ಮೇಲೆ ನಾವು ನಮ್ಮ ಊರಲ್ಲಿ ದೇವಸ್ಥಾನ ಮಾಡಿಕೊಂಡು ಅಥವಾ ಭಜನಾ ಮಂದಿರ ಮಾಡಿಕೊಂಡು ನಾವು ಅಥವಾ ಮನೆಯಲ್ಲಿ ದೇವರ ಫೋಟೋ ಇಟ್ಕೊಂಡು ಪೂಜೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ದಿನನಿತ್ಯದ ಕೆಲಸವನ್ನು ಪ್ರಾರಂಭ ಮಾಡ್ತೀವಿ. ಆ ದೃಷ್ಟಿಕೋನ ಇವತ್ತು ವಿಶೇಷವಾಗಿ ಪೂಜೆ ಹೆಗ್ಗಡೆಯವರು ನಾವು ಕೇವಲ ಸ್ವಸಹಾಯ ಸಂಘ ಮಾಡೋದು ಮಾತ್ರ ಅಲ್ಲ, ಸ್ವಸಹಾಯ ಸಂಘದಲ್ಲಿ ಸೇರಿಕೊಂಡು ಉಳಿತಾಯ ಮಾಡೋದು ಮಾತ್ರ ಅಲ್ಲ, ಸಾಲ ಪಡ್ಕೊಳ್ಳೋದು ಮಾತ್ರ ಅಲ್ಲ, ಅದರ ಜೊತೆಗೆ ನಾವು ಧರ್ಮದ ಜೊತೆಗೆ ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ರಕ್ಷಣೆ ಮಾಡೋದು ಹೇಗೆ? ಅದರ ಆಚರಣೆ ಮುಖಾಂತರ ಧರ್ಮವನ್ನು ರಕ್ಷಣೆ ಮಾಡಿದಾಗ ಮಾತ್ರ ನಾವು ಒಂದು ಒಳ್ಳೆಯ ಬದುಕನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಬಹಳಷ್ಟು ಮಾಡ್ಬೇಕು. ಹೌದು, ಆಗಿದ್ಯಾ? ಸರಿ, ಅದು ಕಟ್ಟ ಮಾಹಿತಿ ಇವತ್ತಲ್ಲ, ಇನ್ನೊಂದು ದಿವಸ ಮಾಡೋಣ ಅಂತ. ಅಕಸ್ಮಾತ್ ಆಗಿರುತ್ತೆ, ಉದ್ದೇಶ ಅಂತೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾವೆಲ್ಲರೂ ಕೂಡ ಋಣಮುಕ್ತರಾಗಿ ಬಾಳ್ಬೇಕನ್ನೋ ಆಸಕ್ತಿ, ಜವಾಬ್ದಾರಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದೆ, ಎಲ್ಲ ಮನಸ್ಸಿನಲ್ಲಿ ಇರ್ತದೆ. ಆದ್ರೆ ಅದು ಮೀರೋದು ಯಾವಾಗ ಅಂದ್ರೆ ನಮ್ಗೆ ಏನಾದ್ರೂ ವ್ಯತ್ಯಾಸ ಆದಾಗ ಮಾತ್ರ. ಇಲ್ಲಂದ್ರೆ ಎಲ್ಲರಿಗೂ ಮುಂಚೆ ನಾನೇ ಕೊಟ್ಬಿಡ್ಬೇಕಪ್ಪ, ನಾನೇ ಕೊಟ್ಟು ಕ್ಲಿಯರ್ ಆಗಿ ಮಾಡ್ಕೋಬೇಕನ್ನೋ ಮನಸ್ಸು ಎಲ್ಲರ ಮನಸ್ಸಲ್ಲಿ ಇರ್ತದೆ. ಸಂಘಕ್ಕೆ ದುಡ್ಡು ಕಟ್ಟೋದ್ರಲ್ಲೂ ಕೂಡ ನಾನೇ ಮೊದಲು ಕಟ್ಟಬೇಕನ್ನೋಂಥ ತರಾತುರಿನಲ್ಲೇ ಬಹಳ ಜನ ಇರ್ತಾರೆ. ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅವ್ರದ್ದು ಏನೋ ಸಮಸ್ಯೆ ಆಗಿರುತ್ತೆ ಅನ್ನೋದು ಮಾತ್ರ ನನ್ನ ಅಭಿಪ್ರಾಯ. ಸೊ ಆ ಕಾರಣದಿಂದ ನಾನು ಇದನ್ನೇ ಒಂದು ಸ್ವಲ್ಪ ಹೇಳಿದೆ ಅಂದ್ರೆ, ನಾವು ಕೂಡ ನೋಡ್ತಿರ್ತೀವಿ, ಒಂದು ಸ್ವಲ್ಪ ಹೆಚ್ಚಿಗೆ ಆದಾಗ ಅದ್ರ ಬಗ್ಗೆ ಎಷ್ಟೊಂದು ಟೀಸ್ ಮಾಡ್ತಾರೆ, ಅಂದ್ರೆ ಎಷ್ಟು ಅವ್ರನ್ನ ಕ್ರಿಟಿಸೈಸ್ ಮಾಡ್ತಾರೆ, ಅವ್ರನ್ನ ಎಷ್ಟೊಂದು ಕೀಳಕ್ ಕಾಣ್ತಾರಲ್ಲ, ಹಂಗೆ ಆಗ್ಬಾರ್ದು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಯಾಕಂದ್ರೆ ನೀವು ಅದನ್ನ ಮಾಡಿದ್ದೆ ಆದ್ರೆ ನಿಮ್ಮಲ್ಲಿ ಭ್ರಾತೃತ್ವ ಇರೋದಿಲ್ಲ, ಸ್ನೇಹತ್ವ ಇರೋದಿಲ್ಲ, ಈ ಸಂಘ ಅನ್ನೋದಕ್ಕೆ ಅರ್ಥವೇ ಇರಲ್ಲ. ಸಂಘ ಅಂದ್ರೆ ಅರ್ಥನೇ ಎಲ್ಲರೂ ಸೇರ್ಕೊಳ್ಳೋದು ಅಂತ. ಎಲ್ಲರೂ ಸೇರ್ಕೊಳ್ಳೋದು ಅಂದ್ರೆ ಏನು? ಇದ್ದವ್ರು ಇರ್ತಾರೆ, ಇಲ್ದವ್ರು ಇರ್ತಾರೆ ಅಂತ. ಇದ್ದವರು ಇಲ್ಲರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸಂಘದ ಅಭಿವೃದ್ಧಿ. ಅದೆಲ್ಲ ಆಗಿಲ್ಲ ಅಂದ್ಮೇಲೆ ಕೇವಲ ಏನೋ ಒಂಥರ ವ್ಯತ್ಯಾಸ ಸಂಘ ಅನ್ನೋ ಪದಕ್ಕೆ ಅರ್ಥದಂಗೆ ಆಗ್ಬಿಡುತ್ತೆ ಅಂತ. ಅದ್ರ ಜೊತೆಗೆ ಏನ್ ಹೇಳ್ತೀನಿ ಅಂದ್ರೆ, ಒಂದು ವೇಳೆ ವ್ಯತ್ಯಾಸ ಆದಂತವ್ರು ಯಾರಿರ್ತಾರೆ ಅವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಅವ್ರು ತಂದು, ಈಗ ನೋಡ್ರಿ ಈ ಒಂದು ಪದ್ಧತಿ ಏನಿದೆ ಅಂದ್ರೆ, ಸಾಲ ತರ್ತಕ್ಕ ಈ ದೇಶದಲ್ಲಿ ಪ್ರತಿಯೊಬ್ಬರ ಮೇಲೆ ಸಾಲ ಇದೆ. ಇಂಥರ ಮೇಲೆ ಸಾಲ ಇಲ್ಲ ನಂಗೆ ಇಲ್ವೇ ಇಲ್ಲ, ಪ್ರತಿಯೊಬ್ಬರ ಮೇಲೆ ಕೂಡ ಸಾಲ ಇದೆ. ಆ ಸಾಲ ತೀರ್ಸೋದಕ್ಕೆ ಏನಾಗುತ್ತೆ, ಎಷ್ಟೋ ಸರಿ ಇನ್ನೊಂದು ಕಡೆ ಸಾಲ ತರ್ತೀವಿ. ಆ ಸಾಲ ತಂದಿದ್ದನ್ನು ತೀರ್ಸಕ್ಕೋಸ್ಕರ ಏನಾಗುತ್ತೆ, ಒಂದು ಹೊಸ ಸಾಲ ತಂದ್ರೆ ಹಳೆದಕ್ಕೆ ಒಂದು ಗೌರವ ಸಿಗುತ್ತೆ ಅನ್ನೋದು ನಂಬಿಕೆ ಮೇಲೆ ನಡೀತಿದೆ. ಇದು ಕೂಡ ನಡೀತಕ್ಕಂಥ ವಿಚಾರಗಳು. ಸೊ ಆ ಕಾರಣದಿಂದ ನಾನು ಪದೇ ಇದನ್ನೇ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಮೊದಲಾಗಿ ನನ್ನ ಮೊದಲನೇ ಆದ್ಯತೆ ನಿಮ್ಮಲ್ಲಿರ್ತಕ್ಕಂಥ ಯಾವುದೇ ವ್ಯತ್ಯಾಸ, ತಾರತಮ್ಯಗಳನ್ನ ಕೇವಲ ಹಣಕಾಸಿನಿಂದ ಅಳಿಬೇಡಿ. ಅಕಸ್ಮಾತ್ ಆದಂತ ಹಣಕಾಸಿನ ತೊಂದರೆಯನ್ನೇ ಅವ್ರನ್ನ ಹೈಲೈಟ್ ಮಾಡ್ಬಿಟ್ಟು ಏನೋ ಮಾಡಿ ತಳ್ಳಂತ ಕೆಲಸ ಮಾಡಬೇಡ್ರಿ. ಹಂಗೆ ಮಾಡಿದ್ದೆ ಆದ್ರೆ ಸಂಘ ಅನ್ನೋದಕ್ಕೆ ಅರ್ಥವಿಲ್ಲದಂಗೆ ಆಗ್ತದೆ. ನಿಮ್ಮಲ್ಲಿ ಇವತ್ತು ನೋಡಿ ಇತ್ತಿರ್ತಕ್ಕಂಥ ಎಲ್ಲರೂ ನೋಡಿದ್ರೆ ಎಷ್ಟು ಆಸಕ್ತಿಯಿಂದ ಬಂದಿದ್ದೀರಾ. ಇವತ್ತೊಂದು ಕಾರ್ಯಕ್ರಮ ಆಗ್ತಿದೆ, ನಮ್ಮದೇ ಸಂಘ, ನಮ್ಮವೇ ಸಂಘಗಳು, ಸಂಘದ ಸದಸ್ಯರುಗಳಾಗಿ ನಾವೇ ಬಂದಿದ್ದೀವಿ ಎಲ್ಲನ ಅನ್ನೋಂಥ ಮನಸ್ಥಿತಿ ಇದ್ದಾಗ ಯಾವತ್ತೂ ಕೂಡ ಕಾಪಾಡ್ಕೋಬೇಕಾಗುತ್ತೆ. ಮೊದಲು